ನಿಮ್ಮ ಹತ್ರ ಏನಾರ 10-15 ಲಕ್ಷ ರೂಪಾಯಿ ಬಜೆಟ್ ಇದ್ದು ನೀವೊಂದು ಮಾರುತಿ ಗಾಡಿನೇ ತಗೊಬೇಕು ಅಂತ ಇದ್ರೆ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ. ಒಂದು ಬ್ರೆಝಾ, ಇನ್ನೊಂದು ಫ್ರಾಂಕ್ಸ್. ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಬ್ರೆಝಾ ತಗೊಳ್ಳೋದಾ ಇಲ್ಲ ಫ್ರಾಂಕ್ಸ್ ತಗೊಳ್ಳೋದಾ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪೇರ್ ಮಾಡೋಣ ಬ್ರೆಝಾ ಮತ್ತೆ ಫ್ರಾಂಕ್ಸ್ ನ, ಮತ್ತೆ ಕನ್ಕ್ಲೂಡ್ ಮಾಡೋಣ ಯಾವ್ದು ನೀವು ತಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನೋಡೋಣ ಫೀಚರ್ಸ್, ಇಂಜಿನ್, ಮೈಲೇಜ್, ಸೇಫ್ಟಿ, ಪೇಸ್ ಎಷ್ಟಿದೆ, ಮತ್ತೆ ಪರ್ಫಾರ್ಮೆನ್ಸ್ ಏನಿದೆ, ಪ್ರೈಸಿಂಗ್ ಏನೇನಾಗುತ್ತೆ, ಮತ್ತೆ ಮೇಂಟೆನೆನ್ಸ್ ಎಲ್ಲದೂ ಕಂಪೇರ್ ಮಾಡೋಣ. ನೀವು ಯಾವ ಕಾರ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ನೋಡ್ತೀರಿ. ನನ್ನ ಹೆಸರು ಯಶಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಸೊ ಫಸ್ಟ್ ಈಗ ಡಿಸೈನ್ ಬಗ್ಗೆ ನೋಡೋದಾದ್ರೆ, ಮೊದಲಿಗೆ ಫ್ರಾಂಕ್ಸ್ ನೋಡೋದಾದ್ರೆ ಇದೊಂದು ಸ್ವಲ್ಪ ಕೂಪ್ ಡಿಸೈನ್ ತರ ಬರುತ್ತೆ. ಅಂಡ್ ಫ್ರಂಟ್ ಗ್ರಿಲ್ ಕೂಡ ಅಷ್ಟೇ ಸ್ವಲ್ಪ ಗ್ರ್ಯಾಂಡ್ ವಿಟರ್ ಇಂದ ಇನ್ಸ್ಪೈರ್ಡ್ ಆಗಿದೆ. ಅಂಡ್ LED DRS ಬರುತ್ತೆ, ಸ್ಪ್ಲಿಟ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮತ್ತೆ ಸ್ಪೋರ್ಟಿ ಬಂಪರ್ ಇದೆ. ಸೈಡ್ ಲುಕ್ ಅಷ್ಟೇ ಒಂಥರ ಕೂಪ್ ತರ ಡಿಸೈನ್ ಕೊಟ್ಟಿದೆ. ರೂಫ್ ಲೈನ್ ಒಂದ್ ಸ್ವಲ್ಪ ಡೌನ್ ಆಗಿದೆ. ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಬರುತ್ತೆ. ಓವರ್ ಆಲ್ ಇಟ್ ಲುಕ್ ಫ್ಯೂಚರಿಸ್ಟಿಕ್ ಅಂತ ಹೇಳ್ಬೋದು. ಸೊ ಅದೇ ತರ ಬ್ರೆಝಾ ನೋಡೋದಾದ್ರೆ ಇದೊಂದು ಕ್ಲಾಸಿಕ್ SUV ಸ್ಟೈಲ್ ಅಲ್ಲಿ ಕೊಟ್ಟಿದ್ದಾರೆ. ಬಾಕ್ಸಿ ಡಿಸೈನ್ ಇದೆ, ಮತ್ತೆ ಬಾನೆಟ್ ಕೂಡ ಸ್ಟ್ರೈಟ್ ಆಗಿದೆ. ಒಂದು ಟಾಲ್ ಬಾಯ್ ಸ್ಟ್ಯಾನ್ಸ್ ಅಂತಾರಲ್ಲ ಆ ತರ ಇದೆ, ಮತ್ತೆ ಟ್ರೆಡಿಷನಲ್ SUV ಲುಕ್ ಕೊಡ್ತಾ ಇದೆ. ರಿಯರ್ ಇಂದ ನೋಡೋದಾದ್ರೆ ಸಿಂಪಲ್ ಆಗಿ ಕಾಣುತ್ತೆ. ಸೊ ನೀವೇನಾರ ಸ್ಟೈಲಿಶ್ ಮತ್ತೆ ಸ್ಪೋರ್ಟಿಯರ್ ಲುಕ್ ಬೇಕು ಅಂತ ಹೇಳಿದ್ರೆ ಫ್ರಾಂಕ್ಸಿಗೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಬೋಲ್ಡ್ ಲುಕ್ ಅಥವಾ SUV ಲುಕ್ ಬೇಕು ಅಂತ ಹೇಳಿದ್ರೆ, ಒಂಚೂರು ಮೆಚ್ಯೂರ್ಡ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಬ್ರೆಝಾ ಕಡೆ ಹೋಗಿ. ಇದರ ಸೈಜ್ ಬಗ್ಗೆ ಮಾತಾಡಿದ್ರೆ ಲೆಂತ್ ಬಂದ್ಬಿಟ್ಟು ಬ್ರೆಝಾದು 3995 mm ಬರುತ್ತೆ. ಫ್ರಾಂಕ್ಸ್ ಇಂದು ಅಷ್ಟೇ ಸೇಮ್ 3995 mm ಬರುತ್ತೆ. ವಿಡ್ತ್ ಬರೋದಾದ್ರೆ ಒಂದ್ ಸ್ವಲ್ಪ ಬ್ರೆಝಾ ವರ್ತ್ ಆಗುತ್ತೆ, ಮತ್ತೆ ಫ್ರಾಂಕ್ಸ್ ಸ್ವಲ್ಪ ವಿಡ್ತ್ ಕಮ್ಮಿ ಇದೆ. ಹೈಟ್ ಬಗ್ಗೆ ಮಾತಾಡಿದ್ರೆ ಬ್ರೆಝಾ ಸ್ವಲ್ಪ ಹೈಟ್ ಇದೆ ಅಂಡ್ ಫ್ರಾಂಕ್ಸ್ ಸ್ವಲ್ಪ ಕುಳ್ಳ ಇದೆ. ಸೊ ವೀಲ್ ಬೇಸ್ ಬಗ್ಗೆ ನೋಡೋದಾದ್ರೂ ಬ್ರೆಝಾದು 2500 mm ಇದೆ ಅಂಡ್ ಫ್ರಾಂಕ್ಸ್ ಇದು 2520 mm ಇದೆ. 20 mm ಜಾಸ್ತಿ ಇದೆ ಫ್ರಾಂಕ್ಸಿಗೆ. ಸೊ ಬ್ರೆಝಾ ಹೈಟ್ ಜಾಸ್ತಿ ಆದ್ರಿಂದ ಅದ್ರ ಸೀಟಿಂಗ್ ಪೊಸಿಷನ್ ಕೂಡ ಕಮಾಂಡಿಂಗ್ ಆಗಿದೆ ಅಂಡ್ ಸ್ವಲ್ಪ ಹೆಡ್ ರೂಮ್ ಕೂಡ ಹಿಂದೆ ಕೂತಿರೋರಿಗೆ ಚೆನ್ನಾಗಿ ಸಿಗುತ್ತೆ. ಬಟ್ ವೀಲ್ ಬೇಸ್ ಜಾಸ್ತಿ ಆದ್ರಿಂದ ಫ್ರಾಂಕ್ಸಿಗೆ ಅದರಲ್ಲಿ ಲೆಗ್ ರೂಮ್ ಚೆನ್ನಾಗುತ್ತೆ. ಸೊ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಿದ್ರೆ ಬ್ರೆಝಾದಲ್ಲಿ 328 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಅಂಡ್ ಫ್ರಾಂಕ್ಸ್ ಅಲ್ಲಿ 308 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಪಕ್ಕಾ ಗೊತ್ತಾಗ್ಬಿಡುತ್ತೆ ಈಗ ಬ್ರೆಝಾ ನಿಮಗೊಂದು ಫ್ಯಾಮಿಲಿ ಓರಿಯೆಂಟೆಡ್ ಗಾಡಿ ಅಂತ ಹೇಳ್ಬೋದು. ನೀವು 28 ಲೀಟರ್ಸ್ ಅಂದರೆ ಆಲ್ಮೋಸ್ಟ್ 20 ಲೀಟರ್ಸ್ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ನಿಮಗೇನೋ ಫ್ಯಾಮಿಲಿ ಯೂಸೇಜ್ ಜಾಸ್ತಿ ಇದೆ ಅಂದರೆ ಬ್ರೆಝಾ ತೊಗೊಬೇಕಾಗುತ್ತೆ. ಆ್ಯಂಡ್ ಇಂಜಿನ್ ಆಪ್ಷನ್ ಬರೋದಾದರೆ ಬ್ರೆಝಾದಲ್ಲಿ ಒಂದೇ ಇಂಜಿನ್ ಆಪ್ಷನ್ ಬರೋದು 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ 103 PS ಆಫ್ ಪವರ್ ಮತ್ತು 137 Nm ಆಫ್ ಟಾರ್ಕ್. ಇದರ 5 ಸ್ಪೀಡ್ ಮ್ಯಾನ್ಯಲ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಕೂಡ ಬರುತ್ತೆ. ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಕೂಡ ಆಪ್ಷನ್ ಇದೆ. ಬಟ್ ಫ್ರಾಂಕ್ಸ್ ಅಲ್ಲಿ ಆದರೆ ಎರಡು ಇಂಜಿನ್ ಆಪ್ಷನ್ ಬರುತ್ತೆ. ಒಂದು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು 89 bhp ಮತ್ತು 130 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. 5 ಸ್ಪೀಡ್ ಮ್ಯಾನ್ಯಲ್ ಮತ್ತೆ 5 ಸ್ಪೀಡ್ AMT ಸಿಗುತ್ತೆ. ಇನ್ನೊಂದು 1.0 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ 100 PS ಆಫ್ ಪವರ್ ಮತ್ತೆ 148 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 5 ಸ್ಪೀಡ್ ಮ್ಯಾನ್ಯಲ್ ಮತ್ತೆ 6 ಸ್ಪೀಡ್ ಆಟೋಮೆಟಿಕ್ ಕೂಡ ಸಿಗುತ್ತೆ. ಸೊ ನಿಮಗೇನಾರ ಪವರ್ ಮತ್ತೆ ಟರ್ಬೋ ಬೇಕು ಅಂತ ಹೇಳಿದ್ರೆ ಫ್ರಾಂಕ್ಸ್ ಕಡೆ ಹೋಗ್ಬೋದು. ಇನಿಷಿಯಲ್ ಪಟ್ ಅಂತ ಎಕ್ಸಲೇಟರ್ ಒತ್ತಿದ ತಕ್ಷಣ ಗಾಡಿ ಎಳ್ಕೊ ಹೋಗೋದಂದ್ರೆ ನೀವು ಫ್ರಾಂಕ್ಸ್ ತಗೊಬೋದು. ಇಲ್ಲ ನಾನು ಸ್ಮೂತ್ ಆಗಿ ಆರಾಮಾಗಿ ಹೋಗ್ತೀನಿ, ನನಗೆ ರಿಫೈನಬಿಲಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಬ್ರೆಝಾ ಕಡೆ ಹೋಗ್ಬೋದು. ಸೊ ಇದರಲ್ಲೂ ಅಷ್ಟೇ ನಿಮ್ಗೆ ಏನಾರು ಜಾಸ್ತಿ ಓಡ್ಸೋಕ್ಕೆ ಅಥವಾ ಸ್ಪೀಡಾಗಿ ಹೋಗ್ಬೇಕು ಅಂತ ಇದ್ರೆ ನೀವು ಫ್ರಾಂಕ್ಸ್ ಕಡೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಬ್ರೆಝಾ ಕಡೆ ಹೋಗಿ. ಸೊ ಮೈಲೇಜ್ ಅಷ್ಟೇ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಬ್ರೆಝಾದಲ್ಲಿ ಮ್ಯಾನ್ಯಲ್ 20 ಬರುತ್ತೆ, ಆಟೋಮೆಟಿಕಲ್ 90 ಬರುತ್ತೆ. ಅದೇ ಥರ ಫ್ರಾಂಕ್ಸ್ ಎಲ್ಲ ಅಷ್ಟೇ 22 ಅಂತ ಬರುತ್ತೆ ಆ್ಯಂಡ್ AMT 21 ಅಥವಾ 20 ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಸಿಮಿಲರ್ ಇದೆ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ನೀವೇನಾರು ಡೈಲಿ ಆಫೀಸಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಫ್ರಾಂಕ್ಸ್ ಸ್ವಲ್ಪ ಬೆಟರ್ ಆಗ್ಬೋದು. ಆ್ಯಂಡ್ ಇಂಟೀರಿಯರ್ ಡಿಸೈನ್ ಬಗ್ಗೆ ನೋಡೋದಾದ್ರೂ ಅಷ್ಟೇ ಬ್ರೆಝಾದಲ್ಲಿ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಇದೆ, 9 ಇಂಚಸ್ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಇದೆ, HUD ವೈರ್ಲೆಸ್ ಚಾರ್ಜಿಂಗ್, 360 ಡಿಗ್ರಿ ಕ್ಯಾಮ್ರಾ, ಎಲೆಕ್ಟ್ರಿಕ್ ಸನ್ರೂಫ್ ಮತ್ತು ಪ್ರೀಮಿಯಂ ಸೀಟ್ಸ್ ಬರುತ್ತೆ. ಫ್ರಾಂಕ್ಸ್ ಅಲ್ಲಿ ಒಂದು ಸ್ವಲ್ಪ ಮಾಡರ್ನ್ ಡ್ಯಾಶ್ ಬೋರ್ಡ್ ಬರುತ್ತೆ, 9 ಇಂಚಸ್ ಒಂದು ಟಚ್ ಸ್ಕ್ರೀನ್ ಬರುತ್ತೆ, ವೈರ್ಲೆಸ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಹೆಡ್ಸ್ ಅಪ್ ಡಿಸ್ಪ್ಲೇ ಮತ್ತೆ ಕ್ವಾಲಿಟಿನೂ ಅಷ್ಟೇ ಒಂದು ಸ್ವಲ್ಪ ಬೆಟರ್ ಇದೆ. ಸೊ ಬ್ರೆಝಾ ಇಂಟೀರಿಯರ್ ಜಾಸ್ತಿ ಸ್ಪೇಷಿಯಸ್ ಆಗಿ ಕಾಣುತ್ತೆ ಆ್ಯಂಡ್ ಫ್ರಾಂಕ್ಸ್ ಇಂಟೀರಿಯರ್ ಸ್ವಲ್ಪ ಸ್ಪೋರ್ಟಿ ಫೀಲ್ ಕೊಡುತ್ತೆ ನಿಮಗೆ. ಸೊ ನಿಮಗೆ ಯಾವ ಥರ ಬೇಕು ಇಂಟೀರಿಯರ್ ಆ ಥರ ನೋಡಿ ತಗೊಳ್ಳಿ. ಇದರ ಫೀಚರ್ಸ್ ಏನೇನು ಬರುತ್ತೆ ಅಂದರೆ ಎರಡರಲ್ಲಿ ಆಲ್ಮೋಸ್ಟ್ ಕ್ರೂಸ್ ಕಂಟ್ರೋಲ್ ಇರ್ಬೋದು, 6 ಏರ್ ಬ್ಯಾಗ್ಸ್, ESP, ಲೋಡ್ ಅಸಿಸ್ಟ್, ರಿಯರ್ ಕ್ಯಾಮ್ರಾ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮತ್ತು ಕನೆಕ್ಟೆಡ್ ಕಾರ್ ಟೆಕ್ ಸಿಗುತ್ತೆ. ಬ್ರೆಝಾದಲ್ಲಿ ಸನ್ರೂಫ್ ಸಿಗುತ್ತೆ ಮತ್ತು 360 ಡಿಗ್ರಿ ಸಿಗುತ್ತೆ. ಆದರೆ ಫ್ರಾಂಕ್ಸ್ ಅಲ್ಲಿ ಇಂಜಿನ್ ಅಂದರೆ ಟರ್ಬೋ ಇಂಜಿನ್ ಬರುತ್ತೆ ಮತ್ತು ಇನ್ಫೋಟೈನ್ಮೆಂಟ್ ಗ್ರಾಫಿಕ್ಸ್ ಎಲ್ಲ ಒಂಚೂರು ಚೇಂಜ್ ಆಗಿದೆ. ನಿಮಗೆ ಸನ್ರೂಫ್ ಬೇಕು, 360 ಡಿಗ್ರಿ ಕ್ಯಾಮ್ರಾ ಬೇಕು ಅಂತ ಹೇಳಿದ್ರೆ ನೀವು ಬ್ರೆಝಾ ಕಡೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಫ್ರಾಂಕ್ಸ್ ಕಡೆಗೆ. ಸೇಫ್ಟಿ ಬಗ್ಗೆ ಮಾತಾಡಿದ್ರೆ ಬ್ರೆಝಾದಲ್ಲಿ 6 ಏರ್ ಬ್ಯಾಗ್ಸ್, ESP, ABS, ಇಲ್ಲೋಲ್ಡ್ ಅಸಿಸ್ಟ್, ಐಸೋಫಿಕ್ ಚೈಲ್ಡ್ ಸೀಟ್ಸ್ ಮತ್ತು ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮತ್ತು ಅರ್ಲಿಯರ್ ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 4 ಸ್ಟಾರ್ ಸಿಕ್ಕಿತ್ತು. ಸೊ ಫ್ರಾಂಕ್ಸ್ ಆರ್ಟೆಕ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಆಗಿದೆ ಆ್ಯಂಡ್ 6 ಏರ್ ಬ್ಯಾಗ್ಸ್, ESP, ABS, ಇಲ್ಲೋಲ್ಡ್ ಅಸಿಸ್ಟ್ ಮತ್ತು ಅಫಿಷಿಯಲ್ ಆಗಿ ಯಾವುದೋ ಟೆಸ್ಟ್ ಆಗಿಲ್ಲ.
ಇದು ಆವ್ರೇಜ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ಕೊಂತೀನಿ ಕ್ರ್ಯಾಶ್ ಟೆಸ್ಟಲ್ಲಿ. ಸೊ ಒಂದು ಸ್ವಲ್ಪ ಬ್ರೆಝಾ ನಿಮಗೆ ಕಾನ್ಫಿಡೆನ್ಸ್ ಕೊಡ್ಬೋದು, ಯಾಕಂದರೆ 4 ಸ್ಟಾರ್ ಸೇಫ್ಟಿ ಸಿಕ್ಕಿದೆಯಲ್ಲ ಹಂಗಾಗಿ. ಸೊ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ ಬ್ರೆಝಾದ್ ಬಂದುಬಿಟ್ಟು 8 ಲ್ಯಾಕಿಂದ 14 ಲ್ಯಾಕ್ ತನಕ ಹೋಗುತ್ತೆ. ಆ್ಯಂಡ್ ಫ್ರಾಂಕ್ಸಿಂದು 7.5 ಲ್ಯಾಕಿಂದ 13 ಲ್ಯಾಕ್ ತನಕ ಹೋಗುತ್ತೆ. ಆ್ಯಂಡ್ ಬಜೆಟ್ ಕಮ್ಮಿ ಇದ್ದರೆ ಸ್ವಲ್ಪ ಫ್ರಾಂಕ್ಸ್ ಕಡೆ ಹೋಗಿ, ಇಲ್ಲ ಒಂದು ಸ್ವಲ್ಪ ಬಜೆಟ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಬ್ರೆಝಾ ಕಡೆ ಹೋಗಿ. ಸೊ ಯಾರು ಯಾವ್ದನ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ, ನೀವೇನಾರ ಫ್ಯಾಮಿಲಿ ಕಾರ್ ಆಗಿದ್ರೆ, ನೀವೇನಾರ ಪೇರೆಂಟ್ ಯೂಸ್ ಅಥವಾ ಪೇರೆಂಟಿಗೆ ಗಿಫ್ಟ್ ಮಾಡಬೇಕು, ಲಾಂಗ್ ಟ್ರಿಪ್ ಎಲ್ಲ ಕಮ್ಮಿ ಹೋಗ್ತೇನೆ, ಒಂದು ಹಿಂದ್ಗಡೆ ಸೀಟು ಆರಾಮಾಗಿ ಹೆಡ್ ರೂಮು ಚೆನ್ನಾಗಿರಬೇಕು ಮತ್ತು ಸೇಫ್ಟಿನೂ ಇರಲಿ, ಒಂದು SUV ಲುಕ್ ಇರಲಿ ಅಂತ ಹೇಳಿದ್ರೆ ಬ್ರೆಝಾ ಕಡೆ ಹೋಗಿ. ಇಲ್ಲ ನಾನೊಬ್ಬ ಬ್ಯಾಚುಲರು, ಯಂಗ್ ಬೈಯರ್ಸ್ ಹಂಗಂತ ಹೇಳೋದು ಫಾಸ್ಟಾಗಿ ಹೋಗಬೇಕು, ಸ್ಟೈಲಿಶ್ ಕಾರ್ ಇರಬೇಕು, ಟರ್ಬೋ ಇಂಜಿನ್ಸ್ ಇರಬೇಕು, ಮೈಲೇಜು ಇರಬೇಕು ಮತ್ತು ಸಿಟಿ ಕೂಡ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಫ್ರಾಂಕ್ಸ್ಗೆ ಹೋಗಿ. ನಾನು ಫೈನಲ್ ಆಗಿ ಹೇಳೋದಾದ್ರೆ, ನಿಮಗೆ ಏನಾದ್ರು ಫ್ಯಾಮಿಲಿ SUV ಬೇಕು, ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು, ಒಂದೊಂದು ರಿಲಯಬಿಲಿಟಿ ಮತ್ತು ಈಸಿ ಟು ಡ್ರೈವ್ ಗಾಡಿ ಬೇಕು ಅಂತ ಹೇಳಿದ್ರೆ ಬ್ರೆಝಾ ಚಾಯ್ಸ್ ಮಾಡಿ. ಇಲ್ಲ ನನಗೆ ಒಂದು ಫ್ಯೂಲ್ ಎಫಿಷಿಯನ್ಸಿ ಗಾಡಿ ವಿತ್ ಸ್ಪೋರ್ಟ್ಸ್ ಕಾರ್ ಟೈಪ್ ಬೇಕು ಅಂತ ಹೇಳಿದ್ರೆ ನೀವು ಫ್ರಾಂಕ್ಸ್ ಕಡೆ ಹೋಗಿ. ಸೊ ನಿಮಗೆ ಯಾವ ಕಾರು ನಿಜವಾಗ್ಲೂ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಮಾಡಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.